ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ನಾನು ಇವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನ್ ಬಂದು 4 ಎಕರೆ ಇರುವಂತ ಒಂದು ಖಾಲಿ ಜಮೀನು. ಈ ಜಮೀನ್ಗೆ ದಾರಿದು ಏನು ಸಮಸ್ಯೆ ಇಲ್ಲ. ನೀವು ತಾರ್ ರೋಡಿಂದ ಕೆಳಗಡೆ ಇಳಿತಿದ್ದಂಗೆ ನಿಮ್ಗೆ ಜಮೀನ್ ಸಿಗುತ್ತೆ. ನೋಡ್ರಿ, ನಿಮ್ಗೆ ಇಲ್ಲಿ ಗೇಟ್ ಕಾಣಿಸ್ತಾ ಇದೆಯಲ್ವಾ, ಇದು ಈ ಜಮೀನಿನ ಎಂಟ್ರೆನ್ಸ್. ನಾವು ತಾರ್ ರೋಡ್ ಪಕ್ಕನೇ ಇಲ್ಲಿ ಬೈಕ್ ಪಾರ್ಕ್ ಮಾಡಿದೀನಿ. ಈ ಜಮೀನಿನ ಬಲಗಡೆ ಒಂದು ನಕಾಶೆ ರೋಡ್ ಹೋಗ್ತಾ ಇದೆ ನೋಡ್ರಿ. ನೀವು ಇದನ್ನ ಬೇಕಾದ್ರೂ ಯುಟಿಲೈಸ್ ಮಾಡ್ಕೊಂಡು ಆ ಎಂಡ್ ಅಲ್ಲಿ ಈ ಜಮೀನಿನ ಒಳಗಡೆ ಬರ್ಬಹುದು. ನೀವೇನಾದ್ರೂ ಗೊಬ್ಬರ ಆ ತರ ಏನಾದ್ರೂ ಜಮೀನೊಳಗೆ ತರಬೇಕಂದ್ರೆ ಆ ಕಡೆ ಬರ್ಬೋದು, ಅಥವಾ ಈ ಗೇಟಿನ ಎಂಟ್ರೆನ್ಸ್ ಮುಖಾಂತರನು ಈ ಜಮೀನ್ಗೆ ನಾವು ಬರ್ಬೋದು. ಸ್ನೇಹಿತರೆ, ಈ ಜಮೀನು ವಿಲೇಜ್ ಇಂದ ತುಂಬಾ ಹತ್ರನೇ ಇದೆ, ಜಾಸ್ತಿ ದೂರ ಇಲ್ಲ, ಒಂದು 400 ಮೀಟರ್ ಆಗುತ್ತೆ. ಈ ಜಮೀನ್ಗೆ ನಾವು ಬರ್ಬೇಕಂದ್ರೆ ಚಳ್ಳಕೆರೆ ಟು ಕಲ್ಯಾಣ ದುರ್ಗ ಹೋಗೋ ಒಂದು ಮಾರ್ಗದಲ್ಲಿ ಬರಬೇಕು. ನಿಮ್ಗೆ ಆಗ ಈ ಜಮೀನ್ ಸಿಗುತ್ತೆ. ಇದು ಚಳ್ಳಕೆರೆಯಿಂದ 35 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗದಿಂದ 75 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನ್ಗೆ ಟೋಟಲ್ ಆಗಿ 235 ಕಿಲೋಮೀಟರ್ ಆಗುತ್ತೆ. ಸ್ನೇಹಿತರೆ, ಈ ಜಮೀನು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಹಾಗೆ ಕಸ್ಬಾ ಹೋಬಳಿಗೆ ಸೇರಿರುವಂತಹ ಒಂದು ಖಾಲಿ ಜಮೀನು. ಬನ್ನಿ ಸ್ನೇಹಿತರೆ, ಈ ಜಮೀನ್ ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ಮೊದಲನೇದಾಗಿ ಈ ಜಮೀನಿನ ನೋಡೋದಾದ್ರೆ, ಈ ಜಮೀನಿನ ಬೌಂಡ್ರಿ ಸುತ್ತ ತಂತಿ ಬೇಲಿ ವ್ಯವಸ್ಥೆ ಮಾಡಿದ್ದಾರೆ. ಈ ಜಮೀನಿನ ತಂತಿ ಬೇಲಿ ಪಕ್ಕದಲ್ಲೇ ಸುಮಾರು ಗಿಡಗಳೆಲ್ಲ ಬೆಳ್ಕೊಂಡಿದೆ ನೋಡ್ರಿ. ಅದೆಲ್ಲ ಈ ಜಮೀನಿನ ಬೌಂಡ್ರಿಗೆ ಬರುತ್ತೆ. ಸ್ನೇಹಿತರೆ, ನಿಮ್ಗೆ ಒಂದ್ ಸೈಡು ನೀವು ತಂತಿ ಬೇಲಿ ವ್ಯವಸ್ಥೆ ಮಾಡಿಸ್ಕೋಬೇಕಾಗತ್ತೆ. ಇದು 7 ಎಕರೆಗಿನ್ನ ಜಾಸ್ತಿ ಇದೆ, ಅದರಲ್ಲಿ 4 ಎಕರೆ ಮಾತ್ರ ಈ ಜಮೀನು ಮಾರಾಟಕ್ಕಿದೆ. ಸ್ನೇಹಿತರೆ, ರೋಡ್ ಫೇಸಿಂಗ್ ಇರುವಂತ ಒಂದು 4 ಎಕರೆನ ಇವರು ಮಾರಾಟ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಜಮೀನಿನ 3 ಸೈಡ್ ನಿಮ್ಗೆ ತಂತಿ ಬೇಲಿ ವ್ಯವಸ್ಥೆ ಸಿಗುತ್ತೆ. ಒಂದ್ ಸೈಡು ನೀವು ಜಮೀನ್ ತಗೊಂಡಾಗ ಒಂದ್ ಸೈಡು ತಂತಿ ಬೇಲಿ ವ್ಯವಸ್ಥೆನ ಮಾಡಿಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇದು ಈ ಜಮೀನು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಹಾಗೂ ಕಸ್ಬಾ ಹೋಬಳಿಗೆ ಸೇರಿರುವಂತ ಒಂದು ಜಮೀನು. ನಾನು ಅವಾಗಲೇ ಹೇಳ್ದಾಗೆ ಈ ಟೋಟಲ್ ಆಗಿ 4 ಎಕರೆ ಸೇಲ್ ಇದೆ. ಇದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಬರುತ್ತೆ. ಉದ್ದ ಮತ್ತು ಅಗಲ ಎರಡೂ ಜಾಸ್ತಿ ಇದೆ. ಹಾಗೆ ರೋಡ್ ಫೇಸಿಂಗ್ ಸ್ವಲ್ಪ ಜಾಸ್ತಿ ಉದ್ದನೇ ಸಿಗುತ್ತೆ. ಸ್ನೇಹಿತರೆ, ನಿಮ್ಗೆ ಈ ಜಮೀನು ತಾರ್ ರೋಡ್ಗೆ ನಾವು ನಿಂತ್ಕೊಂಡ್ರೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಬರುತ್ತೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ. ಸ್ನೇಹಿತರೆ, ಮಣ್ಣು ತುಂಬಾ ಫಲವತ್ತಾಗಿದೆ. ಇದರಲ್ಲಿ ನೀವು ಯಾವ ತರ ಬೆಳೆ ಬೇಕಾದ್ರೂ ನಾವು ಬೆಳಿಬಹುದು. ಜಮೀನು ತುಂಬಾ ಫ್ಲಾಟ್ ಆಗಿದೆ, ತಗ್ಗು ದಿಬ್ಬ ಆತರ ಏನೂ ಇಲ್ಲ. ರೀಸೆಂಟ್ ಆಗಿ ಇವರು ಬೆಡ್ ಹಾಕ್ಸಿ ಮೆಕ್ಕೆಜೋಳನ ಬೆಳೆದಿದ್ದಾರೆ. ಮೆಕ್ಕೆಜೋಳ ಬೆಳೆದು ಸದ್ಯಕ್ಕೆ ಇದು ಖಾಲಿ ಇದೆ. ರೀಸೆಂಟ್ ಆಗಿ ಕಟಿಂಗ್ ಆಗಿದೆ ಮೆಕ್ಕೆಜೋಳ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಬೆಡ್ ಹಾಕ್ಸಿ ಮೆಕ್ಕೆಜೋಳ ಬೆಳೆದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಟಿಂಗ್ ಆಗಿ ಸದ್ಯಕ್ಕೆ ಬೀಳ್ ಬಿದ್ದಿದೆ. ನಿಮ್ಗೆ ಬಲಗಡೆ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್ ಇದೆ ನೋಡ್ರಿ. ನೀವೇನಾದ್ರೂ ಈ ಜಮೀನನ್ನ ಬೇಸಾಯ ಮಾಡಿದ್ರೆ ಈ ಮಣ್ಣು ಈ ಲೆಫ್ಟ್ ಸೈಡ್ ಅಲ್ಲಿ ಈಗ ಮೆಕ್ಕೆಜೋಳ ಹಾಕಿದ್ರಲ್ಲ, ಸೇಮ್ ಕಲರ್ ಇದೆ ಸ್ನೇಹಿತರೆ. ಇದೆಲ್ಲ ಒಂದೇ ಸರ್ವೆ ನಂಬರು, ಅಣ್ಣ ತಮ್ಮಗಳ ಜಮೀನು. ಇದು ಮೆಕ್ಕೆಜೋಳ ಬೆಳೆದಿರೋದ್ರಿಂದ ಮಣ್ಣಿನ ಕಲರ್ ಅಷ್ಟಕ್ಕೊಂದು ಕಾಣಲ್ಲ, ಬಟ್ ಇದು ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ. ಸ್ನೇಹಿತರೆ, ಇದು ಖಾಲಿ ಜಮೀನು ಆಗಿರೋದ್ರಿಂದ ನೀವು ಬೋರಿನ ವ್ಯವಸ್ಥೆ ಮತ್ತು TC ವ್ಯವಸ್ಥೆ ಮಾಡಿಸ್ಕೋಬೇಕಾಗತ್ತೆ. ಬೋರ್ ಹಾಕ್ಸಿದ್ರೆ ಇಲ್ಲಿ ನೀರು ಬೀಳುತ್ತೆ, ಯಾಕಂದ್ರೆ ಇಲ್ಲಿ ಸುಮಾರು ನೀರಾವರಿ ತೋಟಗಳಿದಾವೆ. ಈ ಜಮೀನಿನ ಪಕ್ಕದಲ್ಲೇ ಸುಮಾರು ಕಮರ್ಷಿಯಲ್ ಕ್ರಾಪ್ ಎಲ್ಲ ಬೆಳೆದಿದ್ದಾರೆ. ನಿಮ್ಗೆ LT ಲೈನು ಈ ಜಮೀನಲ್ಲಿ 2 ಹತ್ರ ಪಾಸ್ ಆಗುತ್ತೆ. ಸ್ನೇಹಿತರೆ, ಒಂದು ತಾರ್ ರೋಡ್ ಪಕ್ಕದಲ್ಲೇ ಸುಮಾರು LT ಲೈನ್ ಪಾಸ್ ಆಗಿದೆ. ಹಾಗೆ ಈ ಜಮೀನಿನ ಬಲಭಾಗದಲ್ಲೂ LT ಲೈನು ಪಾಸ್ ಆಗಿದೆ. ಸ್ನೇಹಿತರೆ, ಜಮೀನು ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ನೀವೇನಾದ್ರೂ ಒಂದು ಚಳ್ಳಕೆರೆ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ತಾರ್ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನನ್ನ ನೋಡ್ತಾ ಇದ್ದವ್ರಿಗೆ ಇದೊಂದು ಒಳ್ಳೆ ಜಮೀನು. ತುಂಬಾ ಫ್ಲಾಟ್ ಆಗಿದೆ ಜಮೀನು, ತಗ್ಗು ದಿಬ್ಬ ಆ ತರ ಏನೂ ಇಲ್ಲ. ನೀವು ಯಾವ ತರ ಬೆಳೆ ಬೇಕಾದ್ರೂ ಬೆಳಿಬಹುದು. ತುಂಬಾ ಫಲವತ್ತಾಗಿರ್ತಕ್ಕಂಥ ಮಣ್ಣು ಇದು. ಜಮೀನಲ್ಲಿ ಜಾಸ್ತಿ ಕನೆಕ್ಷನ್ ಇಲ್ಲ. ಸ್ನೇಹಿತರೆ, ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನ ಮಾರಾಟ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ, 1 ಎಕರೆಗೆ 22 ರಿಂದ 23 ಲಕ್ಷ ಹೇಳ್ತಿದ್ದಾರೆ. ಇದು ತಾರ್ ರೋಡ್ ಅಟ್ಯಾಚ್ ಆಗಿರ್ತಕ್ಕಂಥ ಜಮೀನು ಆಗಿರೋದ್ರಿಂದ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಬೋರ್ ಒಂದಿಲ್ಲ ಸ್ನೇಹಿತರೆ, ಜಮೀನಲ್ಲಿ ಆಲ್ಮೋಸ್ಟ್ ತುಂಬಾ ಒಳ್ಳೆ ಫೆಸಿಲಿಟಿನೂ ಮಾಡಿದ್ದಾರೆ. ಯಾಕಂದ್ರೆ ತಾರ್ ರೋಡ್ ಇರೋದ್ರಿಂದ ತಂತಿ ಬೇಲಿ ವ್ಯವಸ್ಥೆ ಮಾಡಿ ಗೇಟಿನ ವ್ಯವಸ್ಥೆ ಮಾಡಿದ್ದಾರೆ. ಇವರು ನೀರ್ ಅಂದ್ರೆ ಬೋರ್ ಇದೆ ಸ್ನೇಹಿತರೆ. ಈಗ ಜಮೀನ್ ತಗೊಳ್ತಿದೀವಲ್ಲ, ಅದರಲ್ಲಿ ಬೋರ್ ಇಲ್ಲ.
ಇವ್ರದ್ದು ಜಮೀನು ಜಾಸ್ತಿ ಇರೋದ್ರಿಂದ ಅದೇ ಬೋರಲ್ಲಿ ಇವರು ಮೆಕ್ಕೆಜೋಳ ಬೆಳೆದಿದ್ದಾರೆ ಅನಿಸುತ್ತೆ ನನಗೆ. ಈ ಸದ್ಯಕ್ಕೆ ಈ 4 ಎಕರೆಯಲ್ಲಿ ಬೋರ್ ಇಲ್ಲ ಸ್ನೇಹಿತರೆ, ಬೋರಿನ ವ್ಯವಸ್ಥೆ ಮಾಡ್ಕೋಬೇಕು. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ತಗೋಬೇಕು ಅಥವಾ ಜಮೀನನ್ನು ಮಾರಬೇಕು ಅನ್ನೋ ಒಂದು ಪ್ಲಾನಲ್ಲಿದ್ದರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.